ವೀಕ್ಷಕರೇ, ಇಂದು ಮಧ್ಯಾಹ್ನ 3:20ಕ್ಕೆ ಶಿರಾ ಬಿಟ್ಟು ಪಾವಗಡಕ್ಕೆ ಹೋಗುವಂತಹ KSRTC ಬಸ್ನಲ್ಲಿ ಬರಗೂರು ಸ್ಟ್ಯಾಂಡಿಂದ ಸಾಯಂಕಾಲ 4 ಗಂಟೆಯಲ್ಲಿ ನಾನು ಬಸ್ಸನ್ನು ಹತ್ತಿಕೊಂಡು ಕಂಡಕ್ಟರ್ ಬಳಿ ಟಿಕೆಟ್ ಪಡೆದೆ. ಟಿಕೆಟ್ ಪಡೆಯಬೇಕಾದ್ರೆ ಚಿಲ್ಲರೆ ಕೊಡಿ ಅಂತ ಕೇಳಿದಾಗ ನನ್ನ ಬಳಿ 7 ರೂಪಾಯಿ ಚಿಲ್ಲರೆ ಇತ್ತು, 17 ರೂಪಾಯಿ ಚಾರ್ಜ್ ಇತ್ತು. 107 ರೂಪಾಯಿಯನ್ನು ಅವರ ಕೈಗೆ ಕೊಟ್ಟು ಇನ್ನು 90 ರೂಪಾಯಿ ಹೇಳಿದೆ. ಚಿಲ್ಲರೆ ಎಲ್ಲ ಕೊಡ್ತೀನಿ ಅಂತ ಹೇಳಿ ಹಾಗೆ ಟಿಕೆಟ್ ಹೊಡೆದು ಮುಂದೆ ಹೋದರು. ಮತ್ತೆ ಮಧ್ಯದಲ್ಲಿ ಟಿಕೆಟ್ ಮೇಲೂ ಬರೆದಿಲ್ಲ, ಚಿಲ್ಲರೆ ಕೊಟ್ಟಿಲ್ಲಪ್ಪ ಅಂತ ಕೇಳಿದರೆ 10 ರೂಪಾಯಿ ನೀನೇ ಕೊಟ್ಟು 100 ರೂಪಾಯಿ ಇಸ್ಕೋಬೇಕು ಅಂತ ಹೇಳಿರು. ಆ ಟೈಮಲ್ಲಿ ನಾನು ಒಂದು ಸೈಡ್ ಚಿಲ್ಲರೆ ಅಡ್ಜಸ್ಟ್ ಮಾಡಿದ್ದೀನಿ, ಉಳಿದಂಥ ಚಿಲ್ಲರೆ ನೀನು ಕೊಡಪ್ಪ ಅಂತ ಕೇಳಿದರೆ ಚಿಲ್ಲರೆ ಎಲ್ಲ ನನ್ನ ಬಳಿ ಹಾಗೆ ಹೀಗೆ ಏನು ಮಾಡಿಕೊಂಬಂದೆ ಅಂತ ಏಕವಚನದಲ್ಲಿ ಪ್ರಯೋಗ ಮಾಡ್ದೆ. ತದನಂತರ ನಾನು ಬಸ್ನಲ್ಲಿ ಸುಮಾರು 100 ಜನ ಹತ್ತಿಳಿದಿದ್ದಾರೆ. 100 ಜನನೂ ಚಿಲ್ಲರೆ ಕೊಟ್ಟಿಲ್ಲ ಅಂದರೆ ಅವರಿಗೆಲ್ಲ ಚಿಲ್ಲರೆ ಹೆಂಗಪ್ಪ ಅಡ್ಜಸ್ಟ್ ಮಾಡಿದೆ ನೀನು? ಯಾರೂ ಚಿಲ್ಲರೆನೇ ಕೊಟ್ಟಿಲ್ಲ. ನನ್ನಲ್ಲಿ ಅನಿವಾರ್ಯ ಇದ್ದಂಥ 7 ರೂಪಾಯಿನ ನಾನು ಕೊಟ್ಟಿದ್ದೀನಿ, ಅನಿವಾರ್ಯ 10 ರೂಪಾಯಿ ಇಲ್ಲ, ಚಿಲ್ಲರೆ ಕೊಡು ಅಂದಾಗ ಹೋಗೋ ಬಾರೋ ಏನೋ ತಾನಂಬಲಿಯಲ್ಲಿ ಮಾತಾಡ್ದೆ. ಆ ಸಂದರ್ಭದಲ್ಲಿ ನಾನು ಡಿಪೋ ಮ್ಯಾನೇಜರ್ಗೆ ಇಮ್ಮಿಡಿಯೇಟ್ ಕಾಲ್ ಮಾಡಿ ಕೊಟ್ಟಾಗ ಡಿಪೋ ಮ್ಯಾನೇಜರ್ ಫೋನ್ ಮಾತಾಡುವಾಗ ಡಿಪೋ ಮ್ಯಾನೇಜರ್ ಫೋನಲ್ಲೇ ಕುಂತವನೇ ಅವನು ಇವನು ಅನ್ನೋ ಥರ ಏಕವಚನದಲ್ಲಿ ಮಾತಾಡ್ದೆ. ತದನಂತರ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಸಾಫ್ಟ್ ಆದಂಗಾಗಿ ಈ ಬಸ್ನಲ್ಲಿ ಕುಂತಿರೋ ಪ್ಯಾಸೆಂಜರ್ಗಳು ಕೆಲವೊಬ್ಬರು ಬಕೆಟ್ ಹಿಡಿಯೋರು ಅಂತಾರಲ್ಲ, ಆ ಥರ ಜನಗಳು ಕಂಡಕ್ಟ್ರಿಗೆ ಸಪೋರ್ಟ್ ಮಾಡ್ತಾರೆ. ಚಿಲ್ಲರೆ ಇಲ್ಲದು ಇಲ್ಲಿ ಕೊಡ್ತೇನೆ ಅಂತ ಮಾತಾಡ್ತಾನೆ. ಸಪೋರ್ಟ್ ಮಾಡಿರುವಾಗ ಅವರು ಸಹ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟ. ತದನಂತರ ನಾನು ಡಿವಿಷನ್ ಕಂಟ್ರೋಲರ್ಗೆ ಮಾಡಿ ಮಾಹಿತಿ ಕೊಟ್ಟು, ಈಗ ಪ್ಯಾಸೆಂಜರ್ಗಳಿಗೆ ಗಾಡಿನಲ್ಲಿರ್ತಕ್ಕಂಥ ಪ್ಯಾಸೆಂಜರ್ಗಳಿಗೆ ನಮ್ಮ ಸೀಟ್ ಪಕ್ಕ ಅಕ್ಕಪಕ್ಕ ಇರೋರಿಗೆ ಅದು ವಿಷಯಗಳು ಗೊತ್ತಿರೋಲ್ಲ, ಯಾವ ವಿಷಯಕ್ಕೆ ಜಗಳ ಆಗ್ತಾಯಿದೆ ಅಂತ. ಮತ್ತು ಗಾಡಿ ಕೆಳಗಡೆ ಬಂದು ನಿಂತ್ಕೊಂಡ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಲಕ್ನಳ್ಳಿ ಇಳಿಬೇಕಾಯ್ತು, ಬಂದು ನಿಂತ್ವಿ. ಬಸ್ ಸ್ಟ್ಯಾಂಡಲ್ಲಿ ನಿಂತಿರೋ ಜನಕ್ಕೂ ಯಾಕೆ ಗಲಾಟೆ ಆಗ್ತಾಯಿದೆ ಅನ್ನೋ ಅರಿವಿರಲ್ಲ. ವೈಯಕ್ತಿಕ ದ್ವೇಷಗಳನ್ನು ಸೇರಿಸಿ ಅನೇಕ ಜನ ಮಾತಾಡ್ತಾರೆ. ಇವತ್ತಿನ ವಿಷಯದಲ್ಲಿ ಕಂಡಕ್ಟರ್ ತಮ್ಮ ತಪ್ಪು ನಡೆಯಿಂದಾಗಿ ಜನರ ಹತ್ರ ಹೊರತುಸ್ಬೇಕಾದ್ರೆ ಯಾವ ಥರ ಮಾತಾಡಬೇಕು ಅಂತ ಹೇಳಕ್ಕೆ ಹೋಯ್ದಕ್ಕೋಸ್ಕರ ಅದನ್ನೇ ಒಂದು ದೊಡ್ಡ ರಾಡೋರಂಪು ಮಾಡಿ, ನಿರ್ವಾಹಕ ಮತ್ತು ನಾನು ಮಾತಾಡ್ತಾ ಇರ್ಬೇಕಾದ್ರೆ ಚಾಲಕ ಗಾಡಿ ನನ್ನ ಸ್ಟಾರ್ಟಿಂಗಲ್ಲೇ ನಿಲ್ಲಿಸಿ ಕೆಳಕ್ಕೆ ಇಳಿದು ಬಂದು ಮಾತಾಡೋ ಅಂಥ ಪ್ರಮೇಯ ಏನಿತ್ತು? ದಯಮಾಡಿ ಇದರ ಬಗ್ಗೆ ನನ್ನಲ್ಲಿರ್ತಕ್ಕಂಥ ನಾನು ವೀಡಿಯೋ ಮಾಡುವಾಗ ಮಾತಾಡೋದನ್ನ ಸ್ಟಾಪ್ ಮಾಡಿದ್ದಾನೆ. ಬಟ್ ಆ ವ್ಯಕ್ತಿನ ಕೂರಿಸೋಕ್ಕೋಸ್ಕರನ ಕಂಡಕ್ಟರ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋವನ್ನು ವಿಭಾಗೀಯ ನಿಯಂತ್ರಣಾಧಿಕಾರಿ ಹಾಗೂ ಡಿಪೋ ಮ್ಯಾನೇಜರ್ ಅವರಿಗೆ ನಾಳೆ ತಲುಪಿಸಿ ಈತನ ವಿರುದ್ಧ ನಾನು ರಿಟರ್ನ್ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ. ದಯಮಾಡಿ ನನಗೆ ಬೆಂಬಲ ವ್ಯಕ್ತಪಡಿಸ್ತಿರೋ ಅಥವಾ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮತ್ತು ಲೈಕ್ ಮೂಲಕ ತಿಳಿಸ್ಬೋದು. ಹಾಗೆಯೇ ಮತ್ತೊಂದು ಹೇಳಬೇಕು, ಯಾಕೆಂದರೆ ಇದು ಪಾವಗಡ ಶಿರಾ ರೂಟು ಇರೋದೇ ಹಳ್ಳಿ ರೂಟು. ಹಳ್ಳಿ ಜನಗಳಲ್ಲಿ ಎಲ್ಲರ ಹತ್ರನೂ ಫೋನ್ಪೇನೇ ಇರಲ್ಲ. ಇಲ್ಲಿ ಉದ್ದೇಶಪೂರ್ವಕವಾಗಿ ಕಂಡಕ್ಟ್ರು ಬೇಕೋ ಬೇಡ ಅನ್ನೋ ರೀತಿ ಭಾಳ ತಾತ್ಸಾರವಾಗಿ ಹಳ್ಳಿ ಜನಗಳನ್ನ ಮಾತಾಡ್ತಾ ಟ್ರೀಟ್ ಮಾಡ್ತಾರೆ. ಚಿಲ್ಲರೆ ಇಲ್ಲದ ಪಕ್ಷದಲ್ಲಿ ಈಗ ನನಗೇ ಆಗಲಿ ಚಿಲ್ಲರೆ ಇಲ್ಲದಾಗ ಸರ್ UPI ಪೇಮೆಂಟ್ ಇದೆ ಉಪಯೋಗಿಸ್ಕೊಳ್ರಿ ಅಂತ ಹೇಳಿದರೆ ನಾನು ಒಪ್ಕೊಳ್ತಿದ್ದೆ. 7 ರೂಪಾಯಿ ಚಿಲ್ಲರೆನ ಅಕ್ಸೆಪ್ಟ್ ಮಾಡಿ ಅವ್ನು ಟಿಕೆಟ್ ಅರಿಯೋ ಬದಲು 7 ರೂಪಾಯಿ ಕೊಟ್ಟರೆ ಆಗಲ್ಲ, 17 ಕೊಡ್ರಿ, ಇಲ್ಲ UPI ಪೇಮೆಂಟ್ ಹಾಕ್ರಿ ಅಂದರೆ ನಾವು ಹಾಕ್ಬಿಡ್ತಿದ್ದೆ. ನಮ್ಮಂಥ 4 ಕಡೆ ಓಡಾಡ್ಕೊಂಬರೋರಿಗೆ ನಮಗೆ ಈ ಥರ ಮಾತಾಡಿದರೆ ಹಳ್ಳಿ ಜನಗಳ ಹತ್ರ ಚಿಲ್ಲರೆ ಇರಲ್ಲ ಟೈಮಲ್ಲಿ. ಸುಮಾರು ನಮ್ಮ ಬರಗೂರಿಂದ ಲಕ್ನಳ್ಳಿ ಬಂದಾಗ ಚಿಕ್ಕಬಾಣಗೆರೆ, ಹುಲಿಕುಂಟೆ ಗೇಟ್ ಇಲ್ಲೆಲ್ಲ ವಿತೌಟ್ ಟಿಕೆಟ್ ಗನವ ಪ್ಯಾಸೆಂಜರ್ನ ಕರ್ಕೊಂಬಂದ. ಈ ವಿತೌಟ್ ಟಿಕೆಟ್ ಪ್ಯಾಸೆಂಜರ್ ಕರ್ಕೊಂಬಂದಾಗ ಚೆನ್ನಾಗಿ ಟಿಕೆಟ್ ಕೇಳಿಲ್ಲ. ಅಕಸ್ಮಾತ್ ಏನಾದರೂ TIಗಳು ಬಂದು ಚೆಕ್ ಮಾಡಿದರೆ ಯಾರು ಹೊಣೆ? ಆದ ಕಾರಣ ಸುಮಾರು 8 ರಿಂದ 10 ಸೀಟ್ ಅವ್ನು ಟಿಕೆಟ್ ಇಲ್ಲದಲೇ ಬರಗೂರಿಂದ ಪ್ರಯಾಣನೂ ಮಾಡಿಸಿದ್ದಾನೆ. ಈ ಗಾಡಿನಲ್ಲಿರ್ತಕ್ಕಂಥ ಜನಗಳಿಗೆ ಕಂಡಕ್ಟ್ರಿಗೆ ಒಳ್ಳೆಯನಾಗಬೇಕು. ಯಾಕೆಂದರೆ ಅವರಿಗೆ ಟಿಕೆಟ್ಗಳು 20 ರೂಪಾಯಿ ಟಿಕೆಟ್ ಇರೋ ಜಾಗಕ್ಕೆ 15 ರೂಪಾಯಿ ಕೊಟ್ಟು ಕರ್ಕೊಂಬರ್ತಾನಲ್ಲ, ಆದ್ದರಿಂದ ಅಂಥ ಜನಗಳು ಕಂಡಕ್ಟ್ರ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಹಳ್ಳಿ ಜನಗಳು ತಿಳುವಳಿಕೆ ಇಲ್ದನ್ನ UPI ಪೇಮೆಂಟ್ ಮಾಡಿ ಅಂದರೆ ಎಲ್ಲಿಂದ ಮಾಡ್ತಾರೆ? ಈ ಚಿಲ್ಲರೆ ಸಮಸ್ಯೆಗೆ ಸಮಾಧಾನದಿಂದ ಮಾತಾಡಿದರೆ ಯಾವುದೇ ಗಲಾಟೆಗಳು ಗೊತ್ತಿರಲಿಲ್ಲ. ಇಂಥ ಅವಿವೇಕಿ ಕಂಡಕ್ಟರ್ಗಳನ್ನು ನಮ್ಮ ಹಳ್ಳಿ ರೂಟಿಗೆ ಬೇಡವೇ ಬೇಡ. ದಯಮಾಡಿ ಡಿಪೋ ಮ್ಯಾನೇಜರ್ ಮತ್ತು DC ಅವರು ಈ ವಿಚಾರವಾಗಿ ಈ ದುರಾಂಕಾರಿಯನ್ನು ಈ ಲೈನಿಂದ ಕಿತ್ತೋಗೋದು, ಅವನ ವಿರುದ್ಧ ಕಾನೂನು ರೀತಿ ಕಠಿಣ ಕ್ರಮ ಜರುಗಿಸ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ.